ಎಸ್, ಮಹಾಭಾರತ ಮಹಾಸಂಗ್ರಾಮದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹಾಸನದಿಂದ ಏನಿದೆ ನೋಡೋಣ. ಹಾಸನದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ಮಾಜಿ ಸಚಿವ ಎ ಮಂಜು. ಯಾಕಂದ್ರೆ ಈಗಾಗಲೇ ಬಿಜೆಪಿ ಮುಖಂಡರ ಜೊತೆ ಮಾಜಿ ಸಚಿವರು ಮಾತುಕತೆಯನ್ನ ನಡೆಸಿದ್ದಾರಂತೆ. ಬಿಜೆಪಿ ಮುಖಂಡರ ಜೊತೆ ಕಾಣಿಸಿಕೊಂಡಿದ್ದಾರೆ ಎ ಮಂಜು ಬೆಂಬಲಿಗರು ಕೂಡ. ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಹಾಗೆ ಭೇಟಿ. ಇವರೆಲ್ಲರಿಗೂ ಕೂಡ ಎ ಮಂಜು ಅಭ್ಯರ್ಥಿ ಆಗಬೇಕು ಅನ್ನುವಂಥ ಇಚ್ಛೆ ಇದೆಯಂತೆ. ಸೊ ಹಾಗಾಗಿ ಎಲ್ಲವೂ ಕೂಡ ಒಂದು ರೀತಿಯ ತರ್ಕಕ್ಕೆ ಬಂದರೆ ಬಹುತೇಕ ಬಿಜೆಪಿಯಿಂದ ಹಾಸನದಲ್ಲಿ ಎ ಮಂಜು ಕಣಕ್ಕಿಳಿತಾರೆ ಅನ್ನುವಂಥದ್ದು. ಹಾವು ಮುಂಗಿಸಿ ಥರ ಇದ್ದಂತಹ ಹಾಸನದ ಕಾರ್ಯಕರ್ತರು, ಬಿಜೆಪಿ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರು ಇದೀಗ ಗಿಳಿ ಪಾರಿವಾಳಗಳ ಹಾಗೆ ಒಂದಾಗಿದ್ದಾರಂತೆ. ಯಾಕೆಂದರೆ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು, ಅದು ಎ ಮಂಜುನೇ ಆಗಿರಬೇಕು ಅನ್ನುವಂಥದ್ದು. ಬಾಗೂರು ಮಂಜೇಗೌಡ, ಈ ಹಿಂದೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂತಹ ಬಾಗೂರು ಮಂಜೇಗೌಡ ಕೂಡ ಬಿಜೆಪಿ ಕಾರ್ಯಕರ್ತರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ. ಎ ಮಂಜುಗೆ ಹೊಳೆ ನರಸೀಪುರದ ಪರಾಜಿತ ಅಭ್ಯರ್ಥಿ ಅವರು ಬಾಗೂರು ಮಂಜೇಗೌಡ. ತಮ್ಮ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ರೇವಣ್ಣ ವಿರುದ್ಧ ನಿಂತಂಥವರು. ಸೊ ಈಗ ಇವರೆಲ್ಲರೂ ಕೂಡ ಒಗ್ಗಟ್ಟಾಗ್ತಾ ಇದ್ದಾರೆ ಅಂತಂದ್ರೆ ಹಾಸನದಲ್ಲಿ ಏನೋ ನಡೀತಾ ಇದೆ. ಒಂದು ವೇಳೆ ದೇವೇಗೌಡರ ವಿರುದ್ಧ, ದೇವೇಗೌಡರ ಕುಟುಂಬದ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಯಾವ ವ್ಯಕ್ತಿ ಸೂಕ್ತವಾದಂತಹ ಆಯ್ಕೆ ಅನ್ನುವಂಥದ್ದು ಬಿಜೆಪಿ ಕೂಡ ಈಗಾಗಲೇ ಫೈನಲ್ ಮಾಡಿದ್ಯಾ. ಎ ಮಂಜೂರನ್ನ ಕಾಂಗ್ರೆಸ್ನಿಂದ ಕರೆಸ್ಕೊಂಡು ಬಿಜೆಪಿ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿ ಅಲ್ಲಿ ಗೆಲ್ಲಿಸುವಂಥ ಪ್ಲಾನನ್ನು ಮಾಡ್ಕೊಂಡಿದ್ಯಾ. ಈ ಮುಖಾಂತರ ದೇವೇಗೌಡರ ಕುಟುಂಬಕ್ಕೆ ಟಾಂಗ್ ಕೊಡುವಂತಹ ಪರಿಸ್ಥಿತಿ ಇದೀಗ ಅಲ್ಲಿ ನಿರ್ಮಾಣ ಆಗ್ತಾ ಇದೆಯಾ. ಎಸ್, TV5ನ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಎ ಮಂಜು ಕೂಡ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ರು, ಬಿಜೆಪಿ ಅವರು ನನ್ನ ಸಂಪರ್ಕದಲ್ಲಿ ಇದ್ದಾರೆ, ನಾನು ಕೂಡ ಬಿಜೆಪಿ ಮುಖಂಡರ ಜೊತೆ ಮಾತನಾಡ್ತಾ ಇದ್ದೀನಿ ಅನ್ನುವಂಥದ್ದು. ಎಸ್, ಇದು ನಿಜವಾಗುತ್ತಾ ಹಾಗಿದ್ರೆ ಅನ್ನುವಂಥದ್ದು. ಎಸ್, ಮತ್ತಷ್ಟು ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಒಂದು ಕಡೆ ಮಂಡ್ಯ ಸಾಕಷ್ಟು ಹೆಚ್ಚಿನ ಹೈಪನ್ನು ಪಡ್ಕೊಳ್ತಾ ಇದ್ರೆ, ಅದರ ಪಕ್ಕದ ಜಿಲ್ಲೆ ಹಾಸನ ಕ್ಷೇತ್ರ ಕೂಡ ಸಾಕಷ್ಟು ಜಿದ್ದಾಜಿದ್ದಿನ ಕಣವಾಗಿ ಇವತ್ತಿನಿಂದ ಏರ್ಪಾಟಾಗ್ತಾ ಇದೆಯಾ. ಯಾಕೆಂದ್ರೆ ಹಾಸನ ಬಿಜೆಪಿಯಿಂದ ಎ ಮಂಜು ಕಣಕ್ಕಿಳಿತಾರೆ ಅನ್ನುವಂಥದ್ದು ಬಹುತೇಕ ಚರ್ಚೆಯಲ್ಲಿ ನಡೀತಾ ಇದೆ. ಆದರೆ ಇದು ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ. ಒಂದು ವೇಳೆ ಮಾತುಕತೆ ಸಂಪೂರ್ಣ ಆದರೆ ಈ ಒಂದು ಚಾನ್ಸಸ್ ಇದೆಯಾ ಅಂತ ಪ್ರಕಾಶ್? ಗುರುಪ್ರಸಾದ್, ಈಗಾಗಲೇ ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಮತ್ತೆ ಬಿಜೆಪಿ ಮೂಲಗಳಿಂದ ಆಗಿರ್ಬೋದು, ಮತ್ತೆ ಕೆಲವೊಂದು TV5ನ ನಮ್ಮ ಮೂಲಗಳಿಂದಲೂ ಆಗಿರ್ಬೋದು, ಎ ಮಂಜೂರ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಬಹುತೇಕ ಖಚಿತವಾಗಿದೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗಾಗಿ ನಿನ್ನೆ ಕೂಡ ಅವರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ ನಂತರ ಅಲ್ಲೊಂದಿಷ್ಟು ನೂರಾರು ಕಾರ್ಯಕರ್ತರು ಕೂಡ ಅವರ ಜೊತೆಗೆ ಬಂದಿರುವಂತದ್ದು. ಮತ್ತೆ ತಡರಾತ್ರಿಯವರೆಗೆ ಹಾಸನದಲ್ಲಿ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಇಬ್ಬರು ಕೂಡ ಎ ಮಂಜೂರ್ ಅವರನ್ನ ಭೇಟಿ ಆಗಿರುವಂತಹ ದೃಶ್ಯಗಳು ಕೂಡ ನಮಗೆ TV5ಗೆ ಲಭ್ಯವಿರ್ತಕ್ಕಂಥದ್ದು. ಈ ದೃಶ್ಯಗಳನ್ನು ಕೂಡ ನೋಡಿದ್ರೆ ಖಂಡಿತವಾಗ್ಲೂ ಅವರು ಬಿಜೆಪಿಯಿಂದ ಕಣಕ್ಕಿಳಿತಾರೆ ಎನ್ನುವ ಮಾತುಗಳು ಕೂಡ ಈಗ ಅವರ ಕಾರ್ಯಕರ್ತರ ಬಾಯಲ್ಲಿ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅವರು ಪ್ರಮುಖವಾಗಿ ಒಂದು ಮಾತು ಕೂಡ ಹೇಳ್ತಾರೆ, ದೇವೇಗೌಡರು ನಿಂತ್ರೆ ನಾನು ಖಂಡಿತ ಕೂಡ ಬೆಂಬಲ ಕೊಡ್ತೀನಿ ಅನ್ನುವ ಮಾತುಗಳು ಈಗ ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ನಡೀತಾ ಇರುವಂತದ್ದನ್ನು ಕೂಡ ನೋಡಿದ್ರೆ ಹಾಗಾದ್ರೆ ನಾಳೆ ಏನು ಪ್ರಜ್ವಲ್ ರೇವಣ್ಣ ಏನಿದ್ರೆ ಅವರು ಹೊಳೆನರಸೀಪುರದಿಂದ ಚುನಾವಣಾ ಪ್ರಚಾರ ಆರಂಭ ಮಾಡ್ತಾರೆ ಅನ್ನುವ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಈಗ ಇದನ್ನೆಲ್ಲವನ್ನು ಕೂಡ ಗಮನಿಸಿದ್ರೆ ಒಂದ್ ರೀತಿ ಹಾಸನ ಜಿಲ್ಲೆಯಲ್ಲಿ, ಅದರಲ್ಲೂ ಹಾಸನ ತಾಲೂಕಿನಲ್ಲಿ ಏನು ಬಿಜೆಪಿ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರೇನಿದ್ರು ಅವರು ಕೂಡ ಹಾವು ಮುಂಗುಸಿಯಂತೆ ಇದ್ದಂತಹ ದಿನಗಳು ಕೂಡ ಇದ್ದು. ಹಾಗಾಗಿ ಈಗ ಮತ್ತೆ ಬದಲಾವಣೆಯ ಕಾಲ ಬಂದಿದೆ ಅನ್ನುವ ಮಾತುಗಳನ್ನು ಕೂಡ ಆಡ್ಬೇಕಾಗಿದೆ. ಯಾಕಂತಂದ್ರೆ ಆ ದೃಶ್ಯಾವಳಿಗಳನ್ನು ಕೂಡ ನೋಡಿದ್ರೆ ಗೊತ್ತಾಗುತ್ತೆ. ಸುಮಾರು ನೂರಾರು ಕಾರ್ಯಕರ್ತರು ಕೂಡ ನಿನ್ನೆ ಅವರನ್ನ ಭೇಟಿ ಮಾಡಿರುವಂತದ್ದು. ಮತ್ತೆ ಜೊತೆಗೆ ಸ್ಥಳೀಯ ನಾಯಕರುಗಳೇನಿದ್ದಾರೆ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ. ನಿನ್ನೆ ಎ ಮಂಜು ಅವರು ಹೇಳಿದ ಹಾಗೆ ಇನ್ನು 2 ದಿನಗಳಲ್ಲೂ ಕೂಡ ತೀರ್ಮಾನ ಆಗುತ್ತೆ, ನನ್ನ ತೀರ್ಮಾನವನ್ನು ಕೂಡ ಹೊರಹಾಕ್ತೀನಿ ಅನ್ನುವ ಮಾತುಗಳನ್ನು ಕೂಡ ಹೇಳಿರುವಂತದ್ದು. ಒಟ್ಟಾರೆ ಬಿಜೆಪಿಯ ಲೋಕಸಭಾ ಅಭ್ಯರ್ಥಿಯಾಗಿ ಎ ಮಂಜು ಕಣಕ್ಕಿಳಿತಾರೆ ಅನ್ನುವ ಮಾತುಗಳು ಕೂಡ ಇಡೀ ಜಿಲ್ಲೆಯಾದ್ಯಂತ ಅಲ್ಲದೆ ಮತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ.